ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 14. ಆಲಸ್ಯ, ಮೋಹ ಮತ್ತು ಅಹಂಕಾರದಿಂದ ಮುಕ್ತರಾಗುವುದು ಹೇಗೆ? ಪರಮ ಯಶಸ್ಸಿಗೆ ಆಧ್ಯಾತ್ಮಿಕ ಜ್ಞಾನ. ಈ ಆಳವಾದ ಜ್ಞಾನವು ನಮಗೆ ಏನನ್ನು ಕಲಿಸುತ್ತದೆ ಎಂದರೆ, ನಮ್ಮ ಇಡೀ ಅಸ್ತಿತ್ವ, ನಮ್ಮ ಮನಸ್ಥಿತಿ ಮತ್ತು ನಮ್ಮ ದೈನಂದಿನ ನಡವಳಿಕೆಗಳು ಸತ್ವ, ಶುದ್ಧತೆ ಮತ್ತು ಜ್ಞಾನ, ರಜಸ್ಸು ಉತ್ಸಾಹ ಮತ್ತು ದುರಾಸೆ, ಹಾಗೂ ತಮಸ್ಸು ಕತ್ತಲೆ ಮತ್ತು ಆಲಸ್ಯ ಎಂಬ ಈ 3 ಅದೃಶ್ಯ ವಿಶ್ವ ಗುಣಗಳಿಂದ ನಿಯಂತ್ರಿಸಲ್ಪಡುತ್ತವೆ. ಮಾನಸಿಕ ಮತ್ತು ದಾರ್ಶನಿಕ ದೃಷ್ಟಿಕೋನದಿಂದ ನೋಡಿದಾಗ ಈ ಬೋಧನೆಯು ನಮ್ಮ ಮನಸ್ಸಿಗೆ ಹಿಡಿದ ಕನ್ನಡಿಯಾಗಿದೆ. ನಾವು ಏಕೆ ಕೆಲವೊಮ್ಮೆ ಪ್ರೇರಣೆಯಿಂದ, ಇನ್ನು ಕೆಲವೊಮ್ಮೆ ತೀವ್ರವಾದ ಆಸೆಗಳಿಂದ, ಮತ್ತೊಮ್ಮೆ ಯಾವುದೇ ಉತ್ಸಾಹವಿಲ್ಲದೆ ಸೋಮಾರಿತನದಿಂದ ಇರುತ್ತೇವೆ ಎಂಬುದನ್ನು ಇದು ನಮಗೆ ಸ್ಪಷ್ಟಪಡಿಸುತ್ತದೆ. ಒಂದು ಸುಂದರ ಮತ್ತು ಯಶಸ್ವಿ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಾವು ಆಲಸ್ಯ ಮತ್ತು ಪ್ರವೃತ್ತಿಗಳನ್ನು ತ್ಯಜಿಸುವ ಮೂಲಕ ತಮಸ್ಸನ್ನು ಸಂಪೂರ್ಣವಾಗಿ ಸೋಲಿಸಬೇಕು. ನಮ್ಮ ತೀವ್ರವಾದ ಆಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ದುರಾಸೆಯ ಕಡೆಗೆ ಬಿಡದೆ, ಉದಾತ್ತ ಹಾಗೂ ನಿಸ್ವಾರ್ಥ ಕಾರ್ಯಗಳ ಕಡೆಗೆ ಬುದ್ಧಿವಂತಿಕೆಯಿಂದ ತಿರುಗಿಸುವ ಮೂಲಕ ರಜಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ಸ್ಪಷ್ಟತೆ, ಬುದ್ಧಿವಂತಿಕೆ ಮತ್ತು ಆನಂದವನ್ನು ತುಂಬಿಕೊಳ್ಳಲು ಸತ್ವಗುಣವನ್ನು ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಳ್ಳಬೇಕು ಎಂದು ಈ ಜ್ಞಾನವು ನಮಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಆದರೆ ಈ ಜ್ಞಾನವು ನಮಗೆ ಕಲಿಸುವ ಪರಮಾರ್ಥಿಕ ಮತ್ತು ಆಧ್ಯಾತ್ಮಿಕ ಪಾಠ ಇದಕ್ಕಿಂತಲೂ ಮಿಗಿಲಾಗಿದ್ದು, ನಿಜವಾದ ಮುಕ್ತಿ ಮತ್ತು ಶಾಶ್ವತ ಶಾಂತಿ ಸಿಗುವುದು ಕೇವಲ ಒಳ್ಳೆಯತನದಲ್ಲೇ ಮುಳುಗಿರುವುದರಲ್ಲಿ ಅಲ್ಲ, ಬದಲಿಗೆ ಈ 3 ಗುಣಗಳನ್ನು ಮೀರಿ ನಿಲ್ಲುವುದರಲ್ಲಿ ಅಡಗಿದೆ. ಏಕೆಂದರೆ ಕೇವಲ ಒಳ್ಳೆಯತನದ ಮೇಲಿನ ಅತಿಯಾದ ವ್ಯಾಮೋಹವೂ ಕೂಡ ನಮ್ಮನ್ನು ಒಂದು ರೀತಿಯ ಬಂಧನದಲ್ಲಿ ಇಡುತ್ತದೆ. ಆದ್ದರಿಂದ ದೇವರಲ್ಲಿ ಅನನ್ಯ ಭಕ್ತಿಯನ್ನು ಇಟ್ಟುಕೊಂಡು ಜೀವನದಲ್ಲಿ ನಡೆಯುವ ಏರಿಳಿತಗಳನ್ನು ಒಬ್ಬ ಸಾಕ್ಷಿ ಅಥವಾ ದೃಷ್ಟಾಂತದಂತೆ ನೋಡುವ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.